ದರ್ಶನ್ ಕಾಪಾಡೋಕೆ ಅಖಾಡಕ್ಕೆ ಇಳಿದ ಪತ್ನಿ ವಿಜಯಲಕ್ಷ್ಮಿ ಠಾಣೆಗೆ ಬಂದಿದ್ದೇಕೆ? ತನಿಖಾಧಿಕಾರಿಗಳ ಮುಂದೆ ಪತ್ನಿ ಹೇಳೋ ಹೇಳಿಕೆ ಮೇಲೆ ನಿಂತಿದ್ಯಾ ನಟ ದರ್ಶನ್ ಭವಿಷ್ಯ? ಅಷ್ಟಕ್ಕೂ ಪೊಲೀಸರ ಮುಂದೆ ವಿಜಯಲಕ್ಷ್ಮಿ ಹೇಳಿದ್ದೇನು? ವಿಜಯಲಕ್ಷ್ಮಿಗೆ ಪೊಲೀಸರು ಕೇಳಿದ ಪ್ರಶ್ನೆಗಳಾದ್ರೂ ಏನು? ಇದೇ ಹೊತ್ತಿನ ವಿಶೇಷ. ದರ್ಶನ್ ಭವಿಷ್ಯ ವಿಜಯಲಕ್ಷ್ಮಿ ಕೈಯಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪತಿಪರ ಅಖಾಡಕ್ಕೆ ವಿಜಯಲಕ್ಷ್ಮಿ. ಪೊಲೀಸ್ ನೋಟಿಸ್, ತೀವ್ರ ವಿಚಾರಣೆಯಲ್ಲಿ ವಿಜಯಲಕ್ಷ್ಮಿ ಹೇಳಿದ್ದೇನು? ಮರ್ಡರ್ ಕೇಸಿಂದ ದರ್ಶನ್ ಪಾರು ಮಾಡೋಕೆ ಹೇಗಿದೆ ವಿಜಯ ತಂತ್ರ? ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಮೋಹಕ್ಕೆ ಒಳಗಾದ್ರೆ 100 ತಗಾದಿ ಗ್ಯಾರಂಟಿ. ಯಾವುದರ ಹಿಂದೆ ಹೋದ್ರೂ ಕೂಡ ನರಕ ಕಡ ಖಂಡಿತ. ಇದಕ್ಕೆ ಸ್ಯಾಂಡಲ್ವುಡ್ ಸಾಕ್ಷಿ ಹೇಳ್ತಿದೆ. ರೇಣುಕಾಸ್ವಾಮಿ ಕೊಲೆಯೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಲ ಒದ್ದಾಡ್ತಿದ್ದಾರೆ. ದರ್ಶನ್ ಮಾತ್ರವಲ್ಲ, ದರ್ಶನ್ ರನ್ನ ನಂಬ್ಕೊಂಡಿದ್ದ ಹಾಗೂ ಡಿ ಬಾಸ್ ಅಂತ ಹಿಂದೆ ತಿರುಗ್ತಿದ್ದ ಡಿ ಗ್ಯಾಂಗ್ ಕೂಡ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿ ನರಳಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬ ಕೂಡ ನೋವಿನಿಂದ ಹೊರಬರಲಾಗದ ವಿಷಾದದಲ್ಲಿ ಮುಳುಗೋಗಿದೆ. ಒಟ್ನಲ್ಲಿ ದರ್ಶನ್ ಮತ್ತು ದರ್ಶನ್ ರನ್ನ ನಂಬಿಕೊಂಡಿದ್ದವರೆಲ್ಲ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಇದೊಂದು ಕೇಸ್ನಲ್ಲಿ 10-20 ಸಂಸಾರಗಳು ದಿಕ್ಕಾಪಾಲಾಗಿ ಅಲಿಯುತ್ತಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎಲ್ಲವೂ ನಿಗೂಢ. ಕೊಲೆ ಆರೋಪವನ್ನ ಹೊತ್ತಿರೋ ದರ್ಶನ್ ಕ್ಲೀನ್ ಚೀಟ್ ಪಡ್ಕೊಂಡು ಹೊರಗೆ ಬರ್ತಾರ? ಅವರ ಮೇಲಿರೋ ಆರೋಪಗಳು ಸುಳ್ಳು ಅಂತ ಸಾಬೀತಾಗ್ತಾವ? ಈ ಪ್ರಶ್ನೆಗಳಿಗೆ ಯಾರ ಬಳಿಯೂ ಕೂಡ ಉತ್ತರವೇ ಇಲ್ವೇ ಇಲ್ಲ. ಆದ್ರೆ ತಮ್ಮ ಕೈಲಾದ ಪ್ರಯತ್ನವನ್ನ ಎಲ್ಲರೂ ಮಾಡ್ತಿದ್ದಾರೆ. ನಂಗೇನೋ ಗೊತ್ತಿಲ್ಲ, ಕೊಲೆಗೂ ನಂಗೂ ಸಂಬಂಧ ಇಲ್ಲ, ವಾರ್ನಿಂಗ್ ಕೊಟ್ಟು ವಾಪಸ್ ಆಗಿದ್ದೆ ಅಂತ ದರ್ಶನ್ ಹೇಳ್ತಿದ್ರೆ ನನ್ನನ್ನ ಬಿಟ್ಬಿಡಿ ಅಂತ ಪೊಲೀಸರ ಬಳಿ ಅಳಲನ್ನ ತೋಡಿಕೊಳ್ತಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರ ಕಾಲಿಗೂ ಕೂಡ ಬೀಳೋಕ್ ಹೋಗಿದ್ರು ಅನ್ನೋ ಮಾತುಗಳು ಕೂಡ ಇದೀಗ ಹರಿದಾಡ್ತಿದೆ. ಆದ್ರೆ ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಮತ್ತೊಂದ್ ಕಡೆ ದರ್ಶನ್ ತಮ್ಮದೇ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ತಮ್ದೇನು ಪಾತ್ರ ಇಲ್ಲ ಅಂತ ತೋರಿಸೋಕೆ ವಕೀಲರನ್ನ ನೇಮಿಸಿ ಕಾನೂನು ಹೋರಾಟವನ್ನ ನಡೆಸ್ತಿದ್ದಾರೆ. ಆ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ದರ್ಶನ್ ಕೊಲೆ ಕೇಸಿಂದ ಬಚಾವಾಗೋಕೆ ಏನೇನೋ ಮಾಡ್ತಿದ್ದಾರೆ. ದರ್ಶನ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ದರ್ಶನ್ ವಿರುದ್ಧ ಕೂಡ ಕೆಲವೊಂದು ಗುರುತರ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಪೊಲೀಸರು ದರ್ಶನ್ ಕೊಲೆ ನಡೆದ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಎಲ್ಲ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ. ದರ್ಶನ್ ಮನೆಯನ್ನ ಮಹಜರು ಮಾಡಿರೋ ಪೊಲೀಸರು ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಧರಿಸಿದ್ರು ಎನ್ನಲಾಗ್ತಿರೋ ಬಟ್ಟೆ, ಬೆಲ್ಟು ಮತ್ತು ಮುಂತಾದ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವುಗಳನ್ನ ಆಧರಿಸಿ ತನಿಖೆಯನ್ನ ನಡೆಸುತ್ತಿದ್ದು, ಒಂದ್ ವೇಳೆ ವಶಕ್ಕೆ ಪಡ್ಕೊಂಡಿದ್ದಂತಹ ವಸ್ತುಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ರೆ ಖಂಡಿತ ದರ್ಶನ್ ವಿರುದ್ಧ ಕೇಸ್ ಬಲವಾಗುತ್ತೆ ಅಂತ ಹೇಳಲಾಗ್ತಿದೆ. ದರ್ಶನ್ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು ಎನ್ನಲಾದ ಎಲ್ಲರ ಸ್ಥಿತಿ ಕೂಡ ಇದೇ ಆಗಿದೆ. ಪವಿತ್ರ ಗೌಡ ಸೇರಿದಂಗೆ ಎಲ್ಲ ಪ್ರಮುಖ ಆರೋಪಿಗಳ ಮನೆಗಳನ್ನ ಮಹಜರು ಮಾಡಲಾಗಿದೆ. ಎಲ್ಲ ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಮಹಜರು ನಡೆಸಲಾಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದ ಸ್ಥಳಗಳಲ್ಲೂ ಕೂಡ ಪೊಲೀಸರು ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯ ಸಂಗ್ರಹ ಮಾಡಿರುವಂತಹ ಪೊಲೀಸರು ಬಲವಾಗಿಯೇ ಆರೋಪಿಗಳ ಮೇಲೆ ಆರೋಪ ಪಟ್ಟಿಯನ್ನ ಸಲ್ಲಿಸೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಮರ್ಡರ್ ಕೇಸ್ನಲ್ಲಿ ಇಂಚಿಂಚು ಜಾಲಾಡ್ತಿರುವಂತಹ ಪೊಲೀಸರು ದರ್ಶನ್ಗೆ ಶಿಕ್ಷೆ ಕೊಡಿಸೋದು ಪಕ್ಕಾ ಎನ್ನಲಾಗಿದೆ. ದರ್ಶನ್ ಪರ ವಕೀಲರು ಕೂಡ ಪೊಲೀಸರು ತನಿಖೆಯ ಸ್ಟೈಲ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ಗೆ ಹೊಸ ಭರವಸೆಯೊಂದು ಕಾಣ್ತಿದೆ. ಅದೇ ಪತ್ನಿ ವಿಜಯಲಕ್ಷ್ಮಿ.
ವಿಜಯಲಕ್ಷ್ಮಿ ದರ್ಶನ್ ಪರ ಅಖಾಡಕ್ಕೆ ಇಳಿದಿದ್ದಾರೆ. ದರ್ಶನ್ರನ್ನ ಹೇಗಾದ್ರೂ ಮಾಡಿ ಈ ಮರ್ಡರ್ ಕೇಸ್ನಿಂದ ಪಾರು ಮಾಡಬೇಕು ಅಂತ ಶಪಥ ಮಾಡಿದ್ದಾರೆ. ಹೇಗಾದ್ರೂ ಆಗ್ಲಿ ದರ್ಶನ್ರನ್ನ ಕಾಪಾಡ್ಕೊಳ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಇದಕ್ಕಾಗಿ ತಮ್ಮದೇ ಪ್ರಯತ್ನ ಕೂಡ ವಿಜಯಲಕ್ಷ್ಮಿ ಅವರು ಮಾಡ್ತಿದ್ರು. ಹಾಗಾದ್ರೆ ಆ ಪ್ರಯತ್ನ ಹೇಗಿತ್ತು? ದರ್ಶನ್ರನ್ನ ಕಾನೂನು ಕುಣಿಕೆಯಿಂದ ಬಚಾವ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ಹಾಕೊಂಡಿರೋ ಪ್ಲಾನ್ಗಳು ಏನು ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಅದಕ್ಕೂ ಮುನ್ನ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಆ ನೋಟಿಸ್ ವಿಚಾರವಾಗಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಂತಹ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆಗೆ ಬಂದಿದ್ರು. ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟ ಕಾರಣಕ್ಕೆ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಯಾವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟರು ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೆ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಮರ್ಡರ್ ಕೇಸ್ನಲ್ಲಿ ವಿಚಾರಣೆಗೆ ಬುಲಾವ್ ಕೂಡ ನೀಡಲಾಗಿತ್ತು. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಶೂ ಪತ್ತೆಯಾದ ಕಾರಣದಿಂದ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಪೊಲೀಸರ ಮುಂದೆ ವಿಜಯಲಕ್ಷ್ಮಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದು. ವಿಜಯಲಕ್ಷ್ಮಿ ಹೇಳಿದ್ದೇನು ಅನ್ನೋದೇ ತುಂಬಾ ಕುತೂಹಲಕಾರಿಯಾಗಿದೆ. ದರ್ಶನ್ಗೆ ನ್ಯಾಯಾಂಗ ಬಂಧನದ ಸಾಧ್ಯತೆ ಹಿನ್ನೆಲೆ ವಿಜಯಲಕ್ಷ್ಮಿ ಆಗಮನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಬರೋಬ್ಬರಿ 9 ದಿನವಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ದರ್ಶನ್ರನ್ನ ನೋಡೋಕೆ ವಿಜಯಲಕ್ಷ್ಮಿ ಬಂದಿರಲಿಲ್ಲ. 9 ದಿನಗಳ ನಂತರ ದರ್ಶನ್ರನ್ನ ನೋಡೋಕೆ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಜೂನ್ 11ರಂದು ಬಂಧನವಾಗಿದ್ದು ಪೊಲೀಸರ ಕಸ್ಟಡಿಯಲ್ಲಿ ಇಟ್ಕೊಂಡೇ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಮೊದಲ ಬಾರಿಗೆ 6 ದಿನ ದರ್ಶನ್ರನ್ನ ಕಸ್ಟಡಿಗೆ ಪಡ್ಕೊಂಡಿದ್ದ ಪೊಲೀಸರು ಎರಡನೇ ಬಾರಿಗೆ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ಗುರುವಾರ ಅವರನ್ನ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ಕಳಿಸೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಹೊರಡುವ ಮುನ್ನ ಅವರನ್ನ ನೋಡಲು ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ವಿಜಯಲಕ್ಷ್ಮಿ, ವದಂತಿಗಳಿಗೆ ತೆರೆ. ಒಂದು ಮಾತಿತ್ತು, ಆ ಒಂದು ಮಾತಿನ ಜೊತೆಗೆ ಒಂದು ಆರೋಪ ಕೂಡ ಇತ್ತು. ದರ್ಶನ್ ಅರೆಸ್ಟ್ ಆಗಿ ಇಷ್ಟು ದಿನ ಕಳೆದ್ರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ನೋಡೋಕೆ ಬಂದೇ ಇಲ್ಲ ಅಂತ ದರ್ಶನ್ ಅಭಿಮಾನಿಗಳು ಮಾತನಾಡ್ಕೊಳ್ತಿದ್ರು. ವಿಜಯಲಕ್ಷ್ಮಿ ದರ್ಶನ್ರನ್ನ ನೋಡೋಕೆ ಬರೋದೇ ಇಲ್ಲ ಅಂತ ಕೂಡ ವದಂತಿಗಳು ಹರಿದಾಡ್ತಿದ್ವು. ಆದ್ರೀಗ ಈ ವದಂತಿಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿರುವಂತಹ ವಿಜಯಲಕ್ಷ್ಮಿ ಎಲ್ಲ ಅನುಮಾನಗಳಿಗೂ ಕ್ಲಿಯರ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಹೊರಡೋ ಮುನ್ನ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತಿದೆ. ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಬಂದಿದ್ದೇಕೆ ಅನ್ನೋದು ದರ್ಶನ್ರನ್ನ ನೋಡೋಕ ಅಥವಾ ನೋಟಿಸ್ಗೆ ಉತ್ತರವನ್ನ ಕೊಡೋದಕ್ಕ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ದರ್ಶನ್ ಅವರನ್ನ ನೋಡ್ಕೊಂಡು ಪೊಲೀಸರ ನೋಟಿಸ್ಗೂ ಉತ್ತರವನ್ನ ಕೊಟ್ಟಿದ್ದಾರಂತೆ ವಿಜಯಲಕ್ಷ್ಮಿ. ರೇಣುಕಾ ಸ್ವಾಮಿ ಕೇಸ್ನಲ್ಲಿ ವಿಜಯಲಕ್ಷ್ಮಿ ವಿಚಾರಣೆಯನ್ನು ನಡೆಸಿರೋ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ನಿಮಗೆ ಗೊತ್ತಿತ್ತಾ? ದರ್ಶನ್ ಈ ವಿಚಾರವನ್ನ ನಿಮ್ಗೆ ಹೇಳಿದ್ರಾ? ನಿಮ್ಮ ಮನೆಯಲ್ಲಿ ದರ್ಶನ್ ಶೂ ಅನ್ನ ತಂದಿಟ್ರಾ? ನೀವೇನಾದ್ರೂ ದರ್ಶನ್ಗೆ ಶೂ ತರೋದಕ್ಕೆ ಹೇಳಿದ್ರಾ ಎಂದೆಲ್ಲ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಡಿವೋರ್ಸ್ ಕೊಟ್ಟೇ ಬಿಡ್ತಾರೆ ಅಂದುಕೊಂಡಿದ್ದವರಿಗೆ ಶಾಕ್. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು.
ಮೈಸೂರಿನಲ್ಲಿ ಜೂನ್ 11ರ ಬೆಳಗ್ಗೆ ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಆದ್ರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಂಗಾಲಾಗಿ ಹೋಗಿದ್ರು, ಆಘಾತಕ್ಕೆ ಒಳಗಾಗಿದ್ರು. ಏನ್ ಮಾಡಬೇಕು ಅಂತ ಅವರಿಗೂ ತೋಚಿರ್ಲಿಲ್ಲ. ತಮ್ಮ ಇನ್ಸ್ಟಾ ಅಕೌಂಟ್ ನಿಂದ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ರು. ದರ್ಶನ್ ಅಕೌಂಟ್ ಅನ್ನ ಅನ್ಫಾಲೋ ಮಾಡಿದ್ಮೇಲೆ ಕೆಲವೊಂದು ಊಹಾಪೋಹಗಳು ಹುಟ್ಕೊಂಡ್ವು. ದರ್ಶನ್ಗೆ ವಿಜಯಲಕ್ಷ್ಮಿ ಅವರು ಡಿವೋರ್ಸ್ ಕೊಟ್ಟೇ ಬಿಡ್ತಾರೆ ಅನ್ನೋ ಮಾತುಗಳು ಕೂಡ ಹರಿದಾಡಿದ್ವು. ಆದ್ರೆ ಆ ಊಹಾಪೋಹಗಳಾಗಿಯೇ ಉಳ್ಕೊಂತು. ವಿಜಯಲಕ್ಷ್ಮಿ ಅಂಥ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ದರ್ಶನ್ ಪರ ಹೋರಾಟಕ್ಕೆ ವಕೀಲರ ನೇಮಿಸಿದ ವಿಜಯಲಕ್ಷ್ಮಿ. ದರ್ಶನ್ ಅರೆಸ್ಟ್ ಆದ್ಮೇಲೆ ಶಾಕ್ಗೆ ಒಳಗಾಗಿದ್ದ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೇ ಡಿಲೀಟ್ ಮಾಡ್ಕೊಂಡಿದ್ರು. ಅದಾದ ಕೆಲ ದಿನಗಳಲ್ಲಿ ಮತ್ತೆ ಅಕೌಂಟ್ ಅನ್ನ ರಿಆಕ್ಟಿವ್ ಮಾಡಿದ್ರು. ತಮ್ಮ ಅಕೌಂಟ್ ಅನ್ನ ರಿಆಕ್ಟಿವ್ ಮಾಡೋದ್ರ ಜೊತೆಗೆ ದರ್ಶನ್ ಪರ ಕಾನೂನು ಹೋರಾಟ ಮಾಡ್ತೇನೆ ಅಂತ ಅಚ್ಚರಿಯ ಸೂಚನೆಯೊಂದನ್ನ ಕೊಟ್ರು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೊಂದು ಅಚ್ಚರಿಯ ಬೆಳವಣಿಗೆ. ಯಾರು ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಪರವಾಗಿ ನಿಲ್ತಾರೆ ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ರೆ ಎಲ್ಲರ ಯೋಚನೆಯನ್ನ ಸುಳ್ಳು ಮಾಡಿದ್ದ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಅಖಾಡಕ್ಕಿಳಿದಿದ್ರು. ಪತಿಯನ್ನ ಪಾರು ಮಾಡೋಕೆ ಅಂತಾನೆ ವಕೀಲರನ್ನ ನೇಮಕ ಮಾಡಿದ್ರು. ದರ್ಶನ್ ಪರ ಎಲ್ಲ ರೀತಿಯ ಕಾನೂನು ಹೋರಾಟಕ್ಕೆ ಅಣಿಯಾದ್ರು. ದರ್ಶನ್ ವಿಜಯಲಕ್ಷ್ಮಿ ದೂರವಾಗ್ತಾರೆ ಅನ್ನೋ ವದಂತಿಗೆ 12 ವರ್ಷ ಆಗೋಗಿದೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವಿನ ಸಂಸಾರದಲ್ಲಿ ಮೊದಲ ಬಿರುಕು ಕಾಣಿಸಿಕೊಂಡಿದ್ದು 12 ವರ್ಷದ ಹಿಂದೆ. ಪತ್ನಿ ಮೇಲೆ ಹಲ್ಲೆ ಮಾಡಿದ್ದ ದರ್ಶನ್ ಕೆಲವು ದಿನ ಜೈಲಿಗೆ ಹೋಗಿದ್ರು. ಇದೇ ವೇಳೆ ಇಬ್ಬರು ಪರಸ್ಪರ ದೂರವಾಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆ ಘಟನೆ ನಡೆದ ಮೇಲೆ ಕೂಡ ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ದೊಡ್ಡ ವಿವಾದಗಳು ತಲೆದೂರಿದ್ವು. ಆಗಲೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಡಿವೋರ್ಸ್ ಅನ್ನ ಕೊಡಬಹುದು ಅಂತ ಜನರು ಮಾತನಾಡ್ಕೊಂಡಿದ್ರು. ಆದ್ರೆ ಅದ್ಯಾವುದೂ ನಡೆದಿರ್ಲಿಲ್ಲ. ಎಲ್ಲಾ ಟೈಮ್ನಲ್ಲಿ ದರ್ಶನ್ರನ್ನ ಸರಿದಾರಿಗೆ ತರೋಕೆ ಮತ್ತು ತಿದ್ದೋಕೆ ಟ್ರೈ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಆದ್ರೆ ಅದ್ಯಾವುದು ವಿಜಯಲಕ್ಷ್ಮಿಗೆ ವಿಜಯವನ್ನ ತಂದುಕೊಟ್ಟಿರ್ಲಿಲ್ಲ. ದರ್ಶನ್ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಜೈಲುವಾಸ ಅನುಭವಿಸಿ ಬಂದ ನಂತರ ಅವರು ವಿಜಯಲಕ್ಷ್ಮಿ ಅವರಿಂದ ಕೆಲಕಾಲ ದೂರವೇ ಉಳಿದಿದ್ರು. ಇನ್ನು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಒಂದಾಗಿ ಬಾಳೋದು ಸಾಧ್ಯವೇ ಇಲ್ಲ ಅಂದ್ಕೊಂಡಾಗ ಮತ್ತೆ ಪತಿಯ ಪರವಾಗಿ ನಿಂತು ಅವರೊಂದಿಗಿರಲು ತೀರ್ಮಾನಿಸಿದ ವಿಜಯಲಕ್ಷ್ಮಿ ಮಾದರಿ ಹೆಂಡತಿಯಾಗಿ ಕಾಣಿಸಿದ್ರು. ಆನಂತರ ಹಲವು ವಿಚಾರಗಳಲ್ಲಿ ದರ್ಶನ್ ಅವರನ್ನ ಬೆಂಬಲಿಸಿಕೊಂಡೇ ಬಂದಿದ್ದ ವಿಜಯಲಕ್ಷ್ಮಿ ಈಗಲೂ ಪತಿಯನ್ನ ಕೊಲೆ ಕೇಸ್ನಿಂದ ಬಚಾವ್ ಮಾಡಲು ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಮೂಲಕ ಕಟ್ಕೊಂಡೋಳು ಕೊನೆ ತನಕ ಅನ್ನೋ ಸಂದೇಶವನ್ನ ದರ್ಶನ್ಗೆ ನೀಡಲು ಮುಂದಾಗಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ವಿಜಯಲಕ್ಷ್ಮಿಯದ್ದು ಭಾರಿ ಹಠ. ದರ್ಶನ್ರಿಂದ ವಿಜಯಲಕ್ಷ್ಮಿ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಮುಂಗೋಪಿಯಾದ ದರ್ಶನ್ರಿಂದ ಸಾಕಷ್ಟು ಬಾರಿ ಹೊಡೆತ ತಿಂದಿದ್ದಾರೆ ವಿಜಯಲಕ್ಷ್ಮಿ. ಇದಷ್ಟೇ ಅಲ್ಲ, ಬಾಯಿಗೆ ಬಂದಂತೆ ಬಯಸಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಸ್ಥಾನದಲ್ಲಿ ಬೇರ್ಯಾವುದೇ ಮಹಿಳೆ ಇದ್ದಿದ್ರೆ ಯಾವಾಗಲೂ ದರ್ಶನ್ರಿಂದ ಡಿವೋರ್ಸ್ ಪಡೆದು ದೂರವಾಗ್ತಿದ್ರು. ಆದ್ರೆ ವಿಜಯಲಕ್ಷ್ಮಿ ಎಂದಿಗೂ ಆ ರೀತಿ ಮಾಡಿರ್ಲಿಲ್ಲ. ದರ್ಶನ್ ತಪ್ಪು ಮಾಡಿದಾಗಲೆಲ್ಲ ಅವರನ್ನ ತಿದ್ದುವ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರದ್ದು ದೊಡ್ಡವರು ನೋಡಿ ಮಾಡಿದ ಮದುವೆಯಲ್ಲ. ಸ್ವತಃ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಪ್ರೀತಿ ಮಾಡಿದ ನಂತರ ಮಾಡಿಕೊಂಡಂತಹ ಮದುವೆಯದು. ಅದಕ್ಕೆ ದರ್ಶನ್ರನ್ನ ಈಗಲೂ ಪ್ರೀತಿ ಮಾಡೋ ವಿಜಯಲಕ್ಷ್ಮಿ ಅವರನ್ನ ದುಶ್ಚಟಗಳಿಂದ ದೂರ ಮಾಡಬೇಕು, ಅವರ ಜೊತೆ ಸುಂದರ ಸಂಸಾರವನ್ನ ನಡೆಸಬೇಕು ಅಂತಾನೆ ಅಂದ್ಕೊಂಡಿದ್ದಾರೆ. ಇದೇ ಹಠ ವಿಜಯಲಕ್ಷ್ಮಿ ಅವರನ್ನ ಇಲ್ಲಿವರೆಗೆ ಕರೆತಂದಿದೆ.
ಬದುಕನ್ನ ಸರಿದಾರಿಗೆ ತರಲು ಒಬ್ಬ ಮಹಿಳೆ ಏನನ್ನೆಲ್ಲ ಮಾಡಬಹುದು, ಯಾವೆಲ್ಲ ಹಂತಕ್ಕೆ ಹೋಗಬಹುದು ಎಲ್ಲವನ್ನ ಮಾಡ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಮಾಡಿದ ತಪ್ಪುಗಳನ್ನೆಲ್ಲವನ್ನ ಕ್ಷಮಿಸಿ ಅವರ ರಕ್ಷಣೆಗೆ ಮುಂದಾಗಿದ್ದಾರೆ. ತಪ್ಪುಗಳನ್ನ ತಿದ್ದಿಕೊಳ್ಳಲು ಪತಿಗೆ ಮತ್ತೊಂದು ಅವಕಾಶವನ್ನ ಕೊಡಲು ಮುಂದಾಗಿದ್ದಾರೆ. ಇದಕ್ಕಾಗಿ ಮರ್ಡರ್ ಕೇಸ್ನಲ್ಲೂ ಕೂಡ ದರ್ಶನ್ ಪರ ನಿಂತ್ಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಪ್ರಯತ್ನಿಸುತ್ತಿದ್ದಾರೆ. ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನ ಕಾದು ನೋಡಬೇಕಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ವಿರುದ್ಧ ಸಾಕ್ಷ್ಯಗಳು ಬಲಗೊಳ್ತಿವೆ. ಇದನ್ನೆಲ್ಲ ಎದುರಿಸಿ ದರ್ಶನ್ ರನ್ನ ಕಾನೂನು ಕುಣಿಕೆಯಿಂದ ಪಾರು ಮಾಡೋದಕ್ಕೆ ವಿಜಯಲಕ್ಷ್ಮಿ ಕೂಡ ಸಜ್ಜಾಗಿದ್ದಾರೆ. ತನಿಖೆ ತೀವ್ರಗೊಳಿಸಿರೋ ಪೊಲೀಸರು ಡಿಎನ್ಎ ಟೆಸ್ಟ್ ಅನ್ನೋ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ದರ್ಶನ್ರನ್ನ ಪಾರು ಮಾಡೋಕೆ ಅರ್ಧಾಂಗಿ ವಿಜಯಲಕ್ಷ್ಮಿ ಪ್ಲಾನ್. ವಕೀಲರ ನೇಮಿಸಿದ ವಿಜಯಲಕ್ಷ್ಮಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಘೋರಾತಿಘೋರ. ಈ ಕೇಸ್ನಲ್ಲಿ ಸಿಕ್ಕ ದರ್ಶನ್ ಒದ್ದಾಡ್ತಿದ್ದಾರೆ. ಪವಿತ್ರ ಗೌಡ ಸಹವಾಸವನ್ನ ಮಾಡಿ ಪತಿ ದರ್ಶನ್ ಜೈಲಿಗೆ ಹೋದ್ರು ಅಂತ ಇತ್ತ ವಿಜಯಲಕ್ಷ್ಮಿ ನೊಂದುಕೊಳ್ತಿದ್ದಾರೆ. ಬೇರೊಬ್ಬಳ ವಿಚಾರಕ್ಕೆ ಪತಿ ಜೈಲಿಗೆ ಹೋಗೋದನ್ನ ಯಾವ ಪತ್ನಿಯೂ ಸಹಿಸೋದಿಲ್ಲ. ಆದ್ರಿಂದ ಕೆಲವು ದಿನಗಳ ಕಾಲ ಸುಮ್ಮನಿದ್ದ ವಿಜಯಲಕ್ಷ್ಮಿ ದರ್ಶನ್ರನ್ನ ಕೇಸ್ನಿಂದ ಬಚಾವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಖ್ಯಾತ ವಕೀಲರ ಜೊತೆಗೆ ಕೂಡ ವಿಜಯಲಕ್ಷ್ಮಿ ಚರ್ಚಿಸಿದ್ದು ಅನ್ನೋದು ವರದಿಗಳಲ್ಲಿ ಉಲ್ಲೇಖವಾಗಿದೆ. ಆ ನಂತರವೇ ದರ್ಶನ್ ಕೇಸಲ್ಲಿ ವಾದಿಸೋಕೆ ವಕೀಲರನ್ನ ವಿಜಯಲಕ್ಷ್ಮಿ ನೇಮಕ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ದರ್ಶನ್ ಪರ ವಾದಿಸಲು ವಕೀಲರಿಗೆ ಮನವಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈವರೆಗೆ ಅರೆಸ್ಟ್ ಆಗಿರೋದು ಒಟ್ಟು 17 ಮಂದಿ. ಆ 17 ಮಂದಿಯಲ್ಲಿ ಪವಿತ್ರ ಗೌಡ ಕೂಡ ಇದ್ದಾರೆ. ಪವಿತ್ರ ಗೌಡ ಜೊತೆಗೆ ಡಿ ಗ್ಯಾಂಗ್ನ 15 ಮಂದಿ ಇದ್ದು ಅವರೆಲ್ಲರೂ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಭಾಗಿಯಾದ ಆರೋಪವನ್ನು ಹೊಂದಿದ್ದಾರೆ. ಆದ್ರೆ ಕೇವಲ ದರ್ಶನ್ ಒಬ್ಬರನ್ನೇ ರಕ್ಷಣೆ ಮಾಡೋದು ವಿಜಯಲಕ್ಷ್ಮಿ ಅವರ ಮೇನ್ ಟಾರ್ಗೆಟ್. ಇನ್ಯಾರ ಬಗ್ಗೆ ಕೂಡ ವಿಜಯಲಕ್ಷ್ಮಿ ನೇಮಿಸಿರೋ ದರ್ಶನ್ ಪರ ವಕೀಲರು ತಲೆಯನ್ನ ಹಾಕೋದಿಲ್ಲ. ತಮ್ಮ ಪತಿ ದರ್ಶನ್ ಪರ ಬಿಟ್ಟು ಬೇರೆ ಯಾರ ಪರವೂ ವಾದಿಸಬಾರದು ಅಂತ ತಮ್ಮ ವಕೀಲರ ಬಳಿ ಮನವಿಯನ್ನ ಮಾಡಿದ್ದಾರಂತೆ ವಿಜಯಲಕ್ಷ್ಮಿ. ದಿನದಿಂದ ದಿನಕ್ಕೆ ದರ್ಶನ್ ವಿರುದ್ಧ ಸಾಕ್ಷಿಗಳು ಬಲಗೊಳ್ತಿರುವ ಕಾರಣದಿಂದಾಗಿ ವಕೀಲರು ಕೂಡ ಸಜ್ಜಾಗ್ತಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಂತಹ ದರ್ಶನ್ ಪರವಾಗಿ ಈಗ ಕೋರ್ಟ್ನಲ್ಲಿ ವಾದ ಮಾಡ್ತಿರೋರು ರಂಗನಾಥ್ ರೆಡ್ಡಿ ಮತ್ತು ಅನಿಲ್ ಬಾಬು ಅನ್ನೋ ವಕೀಲರು. ಈ ವಕೀಲರು ವಕಾಲತ್ತು ವಹಿಸಿರೋದು ಕೂಡ ವಿಜಯಲಕ್ಷ್ಮಿ ಮತ್ತು ಅವರ ತಂದೆ ತಾಯಿಯ ಮೂಲಕವೇ ಅಂತ ಹೇಳಲಾಗ್ತಿದೆ. ಆ ವಕೀಲರು ಕೂಡ ದರ್ಶನ್ ಈ ಕೇಸ್ನಲ್ಲಿ ನಿರಪರಾಧಿ ಅಂತ ಹೇಳ್ತಿದ್ದಾರೆ. ಈ ಕೊಲೆ ಬಗ್ಗೆ ದರ್ಶನ್ಗೆ ಗೊತ್ತಾಗಿದ್ದೇ ತಡವಾಗಿ ಅಂತ ಹೇಳ್ತಿದ್ದಾರೆ. ಈ ಕುರಿತಂತೆ ಕೆಲವೊಂದು ಸಾಕ್ಷಿಗಳು ಕೂಡ ಇರೋದಾಗಿ ಹೇಳಿಕೊಳ್ತಿದ್ದಾರೆ. ಪೊಲೀಸರ ಮುಂದಿಡ್ತಿರುವಂತಹ ಸಾಕ್ಷಿಗಳ ವಿರುದ್ಧ ಈ ವಕೀಲರು ಹೇಳ್ತಿರೋ ಸಾಕ್ಷಿಗಳು ಕೆಲಸವನ್ನ ಮಾಡ್ತಾವ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ವಿಜಯಲಕ್ಷ್ಮಿ ಹೇಳಿಕೆ ಮೇಲಿದೆ ದರ್ಶನ್ ಅವರ ಭವಿಷ್ಯ. ರೇಣುಕಾ
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೆ ತನಿಖಾಧಿಕಾರಿಗಳು ನೋಟಿಸ್ ನೀಡಿದ್ದು, ಅನ್ನಪೂರ್ಣೇಶ್ವರಿ ಠಾಣೆಗೆ ವಿಜಯಲಕ್ಷ್ಮಿ ಆಗಮಿಸಿದ್ದು ಗೊತ್ತಿರುವಂತಹ ವಿಚಾರ. ಈ ವೇಳೆ ಪೊಲೀಸರು ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗಳಿಗೆ ವಿಜಯಲಕ್ಷ್ಮಿ ಯಾವ್ಯಾವ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೆ ದರ್ಶನ್ ಭವಿಷ್ಯ ಅಡಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ವಿಜಯಲಕ್ಷ್ಮಿ ಹೇಳೋ ಪ್ರತಿಯೊಂದು ಮಾತುಗಳು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ನೀಡೋ ಹೇಳಿಕೆ ಕೊಲೆ ಕೇಸ್ನಲ್ಲಿ ದರ್ಶನ್ರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಥವಾ ದರ್ಶನ್ಗೆ ಸ್ವಲ್ಪ ರಿಲೀಫ್ ಅನ್ನ ನೀಡಬಹುದು. ಬುಧವಾರ ತನಿಖಾಧಿಕಾರಿ ಮುಂದೆ ವಿಜಯಲಕ್ಷ್ಮಿ ದಾಖಲಿಸಿರುವಂತಹ ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಕ್ಕರೂ ಕೂಡ ವಿಜಯಲಕ್ಷ್ಮಿ ಪಾಲಿಗೆ ಅದೊಂದು ದೊಡ್ಡ ಗೆಲುವು ಅಂತ ಹೇಳಲಾಗತ್ತೆ. ಈ ಗೆಲುವು ಸಿಕ್ಕರೆ ದರ್ಶನ್ರನ್ನ ಕಾನೂನು ಕುಣಿಕೆಯಿಂದ ಬಚಾವ್ ಮಾಡಿದ್ರೆ ಮುಂದಿನ ದರ್ಶನ್ ಲೈಫು ಹೇಗಿರುತ್ತೆ ಅನ್ನೋದು ಕುತೂಹಲಕಾರಿ. ದರ್ಶನ್ ಅವರು ತಮ್ಮನ್ನ ಕಾನೂನು ಕುಣಿಕೆಯಿಂದ ಪಾರು ಮಾಡಿದ ವಿಜಯಲಕ್ಷ್ಮಿ ಅವರಿಗೆ ವಿಧೇಯರಾಗಿರ್ತಾರಾ ಅಥವಾ ಈಗಿದ್ದ ಹಾಗೆಯೇ ಪವಿತ್ರ ಗೌಡ ಅವರ ಜೊತೆಗೆ ಗೆಳೆತನವನ್ನ ಮುಂದುವರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಆರೋಪಿಗಳ ಡಿಎನ್ಎ ಟೆಸ್ಟ್ ಪೊಲೀಸರಿಗೆ ಪ್ರಬಲ ಸಾಕ್ಷ್ಯ. ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿರುವಂತಹ ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಮುಗಿತಾ ಬಂದಿದೆ. ಗುರುವಾರ ಅವರನ್ನ ಮತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೋ ಅಥವಾ ನ್ಯಾಯಾಂಗ ಬಂಧನ ಆಗುತ್ತೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಆರೋಪಿಗಳ ಡಿಎನ್ಎ ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 10 ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇದಕ್ಕಾಗಿ ಆರೋಪಿಗಳ ರಕ್ತ, ಕೂದಲಿನ ಮಾದರಿಯನ್ನ ಸಂಗ್ರಹಿಸಿ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕ ಕೂದಲು ರಕ್ತದ ಮಾದರಿಗೂ ಮ್ಯಾಚ್ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ಕೂದಲು, ರಕ್ತದ ಮಾದರಿಗಳು ಮತ್ತು ಆರೋಪಿಗಳ ಕೂದಲು, ರಕ್ತದ ಮಾದರಿ ಒಂದೇ ಆಗಿದ್ದಲ್ಲಿ ಇದನ್ನ ಪೊಲೀಸರು ಸಾಕ್ಷ್ಯವಾಗಿ ಪರಿಗಣಿಸುತ್ತಾರೆ. ಇವೆಲ್ಲ ದರ್ಶನ್ ವಿರುದ್ಧದ ಪ್ರಬಲ ಸಾಕ್ಷ್ಯ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.